ಅವ್ರು ನೋಡ್ರಿ ಅವ್ರು ಏನು ಮಾಡ್ತಾರೆ ಎಲ್ಲ ಡಿಸ್ಟರ್ಬ್ ಆಗಿದ್ದಾರೆ. ಅನಿವಾರ್ಯವಾಗಿ ಇವತ್ತು ಜನ ಆಕ್ರೋಶ ಯಾತ್ರೆ ಬಿ ಜೆ ಪಿದು ಸಕ್ಸಸ್ ಆದಮೇಲೆ ಅವ್ರಿಗೆ ಭಾಳಷ್ಟು ಟಾಲರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಏನಾದರೂ ಕೌಂಟರ್ ಮಾಡಬೇಕು, ಜನರ ಮನಸ್ಸನ್ನು ಡೈವರ್ಟ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೇನೂ ಅರ್ಥ ಇಲ್ಲ. ನಾವು ಒಂದೇ ಹೇಳಿದ್ದೀನಿ, ಏನಂದರೆ ಈಗೇನು ಅವರು 3 ತಿಂಗಳಲ್ಲಿ ಹಲವಾರು ಬೆಲೆ ಏರಿಕೆ ಮಾಡಿದಾರಲ್ಲ, ಹಾಲು, ವಿದ್ಯುತ್ ದರ, ಡೀಸೆಲು, ಪೆಟ್ರೋಲು ಮತ್ತು ಬೇರೆ ಬೆಲೆ ಏರಿಕೆ ಮಾಡಿದಾರಲ್ಲ KSRTC ಬಸ್ಸಿಂದು, ಅವೆಲ್ಲವನ್ನು ಮೊದಲು ಇಳಿಸ್ಲಿ ಅವರು. ಆವಾಗ ಅವ್ರು ಹೋರಾಟ ಮಾಡಲಿಕ್ಕೆ ನೈತಿಕತೆ ಬರ್ತದೆ. ಇಲ್ಲದ್ರೆ ಏನೂ ಅರ್ಥನೇ ಇಲ್ಲ. ಅಲ್ಲ ಅದು ಅವ್ರು ಬಿಟ್ಟಂಥ ವಿಚಾರ. ದೇಶದ ಬಗ್ಗೆ ಅವ್ರು ಎಂದೂ ವಿಚಾರ ಮಾಡಿಲ್ಲ. ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದಂಥ ತಪ್ಪುಗಳಿಂದಲೇ ಇವತ್ತು ಅನುಭವಿಸ್ತಾ ಇದೆ. ಹಿಮಾಲಯನ್ ಬ್ಲಂಡರ್ ಅಂತಾರಲ್ಲ, ಹಿಂದೆ ರವಿ ಬೆಳಗೆಯವರು ಒಂದು ಪುಸ್ತಕನೂ ಬರೆದಿದ್ರು. ಹಿಮಾಲಯನ್ ಬ್ಲೆಂಡರ್ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದರು. ಅವತ್ತೇನು ಜವಾಹರ್ಲಾಲ್ ನೆಹರು ಅವರು ಸರ್ಕಾರ ಇದ್ದಾಗ ಈ ಸಿಂಧು ನದಿ ಇದು ಒಪ್ಪಂದ ಯಾವಾಗ ಐತಿ? ಜವಾಹರ್ಲಾಲ್ ನೆಹರು ಇದ್ದಾಗನೇ 80% ನೀವು ಶೇರ್ ಅವ್ರಿಗೆ ಕೊಡ್ತೀರಿ ಪಾಕಿಸ್ತಾನದವ್ರಿಗೆ. ನಿಮ್ಮ ನೀರು ಉಪಯೋಗ ಮಾಡ್ಕೋಬೇಕಲ್ಲ, ಇಲ್ಲಿಂದ ಹರಿದು ಹೋಗುವಂಥದ್ದು. ಅವತ್ತಿನ ತಪ್ಪು ಮಾಡಿರಲ್ಲ, ಅದನ್ನು ಇವತ್ತು ಸಫರ್ ಆಗ್ತಾ ಇದೆ. ಅದನ್ನು ಸರಿ ಮಾಡುವಂಥ ಕೆಲಸ ಮೋದಿ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅವರಿಗೆ ಎದರ ಬಗ್ಗೆನೂ ಮಾತಾಡುವಂಥ ನೈತಿಕ ಹಕ್ಕಿಲ್ಲ ಅಂತ ಹೇಳ್ತೀನಿ.